ಇನ್ನು ದಾವಣಗೆರೆಯಲ್ಲಿ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಹಲವೆಡೆ ಲೋಕಾಯುಕ್ತ ದಾಳಿ. NWKRTC ಚೀಫ್ ಮೆಕ್ಯಾನಿಕ್ ಸಿದ್ದೇಶ್ವರ್ಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾವಣಗೆರೆ ನಗರದ ಆಂಜನೇಯ ಬಡಾವಣೆಯ ಮನೆ, ಹುಬ್ಬಳ್ಳಿ ಕಚೇರಿ ಸೇರಿದಂತೆ 4 ಕಡೆ ದಾಳಿಯನ್ನು ಮಾಡಿ ಪರಿಶೀಲಿಸುತ್ತಿದ್ದಾರೆ. ಸಿದ್ದೇಶ್ವರ ಮನೆಯಲ್ಲಿ 40 ಲಕ್ಷ ಪತ್ತೆಯಾಗಿರುವ ಮಾಹಿತಿ ಸಿಕ್ಕಿದೆ. ಹಾಗೆಯೇ ಅಪಾರ ಪ್ರಮಾಣದ ಚಿನ್ನಾಭರಣ, ಬೆಳ್ಳಿ ಆಭರಣಗಳು ಕೂಡ ಸಿದ್ದೇಶ್ವರ್ ಮನೆಯಲ್ಲಿ ಸಿಕ್ಕಿದೆ. ಗಮನಿಸ್ತಾ ಇದ್ದೀರಿ, ಅವರ ನಿವಾಸದಲ್ಲಿ ಸಿಕ್ಕಂತಹ ಚಿನ್ನಾಭರಣಗಳ ಫೋಟೋ ಇದು. 40 ಲಕ್ಷ ನಗದು, ಬರೋಬ್ಬರಿ 40 ಲಕ್ಷ ನಗದು ಇವರ ಮನೆಯಲ್ಲಿತ್ತು. ಅಪಾರ ಪ್ರಮಾಣದ ಚಿನ್ನಾಭರಣ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣ. NWKRTCಯ ಚೀಫ್ ಮೆಕ್ಯಾನಿಕ್ ಇವರು ಸಿದ್ದೇಶ್ವರ್ ನಿವಾಸ, ಹಾಗೆಯೇ ಹುಬ್ಬಳ್ಳಿಯ ಕಚೇರಿ ಸೇರಿ 4 ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ನಡೆದಿರುವುದು. ದೂರು ಬಂದಿರುತ್ತೆ, ಆದಾಯ ಮೀರಿ ಆಸ್ತಿ ಗಳಿಕೆ ಅಥವಾ ಅಕ್ರಮವಾಗಿ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಆ ದೂರಿನ ಹಿನ್ನೆಲೆಯಲ್ಲೇ ಈ ರೇಡ್ ನಡೆದಿದೆ. ರೇಡ್ ನಡೆದಂತಹ ಸಂದರ್ಭದಲ್ಲಿ ಇದೀಗ ಅವರ ಖಜಾನೆ ಬಟಾಬಯಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಇನ್ನೂ ಕೂಡ ಪರಿಶೀಲನೆ ನಡೀತಾ ಇದೆಯಾ ಲೋಕಾಯುಕ್ತ ಅಧಿಕಾರಿಗಳಿಂದ? ಇದುವರೆಗೂ ಕೂಡ ಏನೇನು ಸಿಕ್ಕಿದೆ ಸಿದ್ದೇಶ್ವರ್ ಮನೆಯಲ್ಲಿ? ಮಧುಶ್ರೀ ಹೇಳಿದಂತೆ ಬೆಳಿಗ್ಗೆ ಒಂದು 6:15ರಿಂದಲೇ ಒಂದು ದಾಳಿ ನಡೀತಾ ಇದೆ. ಸುಮಾರು 12 ತಂಡಗಳಾಗಿ ಸುಮಾರು ಏನು ಈ 3 ಅಧಿಕಾರಿಗಳ ದಾಳಿ, ಏನು ಸಣ್ಣ ಕೆಂಚಪ್ಪ ಮತ್ತು ಇವರು ಏನು ಕೃಷ್ಣ ನಾಯಕ್, ಅದರ ಜೊತೆ ಸಿದ್ದೇಶ್ವರ್ ಹೆಬ್ಬಾಳ್ ಅಂತಕ್ಕಂಥ 3 ಅಧಿಕಾರಿಗಳ ಒಂದು ಏನು ಆಸ್ತಿಗಳದಾವ 12 ಕಡೆ ಇಲ್ಲಿ ನಿರಂತರವಾಗಿ ದಾಳಿ ನಡೀತಾ ಇದೆ. ಈಗ ಅತಿ ಹೆಚ್ಚು ಏನು ಆಸ್ತಿ ಸಿಕ್ಕಿರ್ತಕ್ಕಂಥ ಸುಮಾರು 40 ಲಕ್ಷ ರೂಪಾಯಿ ನಗದು ಮತ್ತು ಅದ್ರ ಜೊತೆಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಚಿನ್ನದ ಆಭರಣಗಳು ಈಗ ಪತ್ತೆ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸುಮಾರು 5 ರಿಂದ 6 ಕಡೆ ಈಗಾಗಲೇ ಅವ್ರಿಗೆ ಕೆಲವು ಕಡೆ ನಿವೇಶನ ಖರೀದಿ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಕೃಷ್ಣ ನಾಯ್ಕ ಅವರು ಬಯಲು ಸೀಮೆಯ ಒಂದು ಏನು ಪ್ರಾಧಿಕಾರದ ಕಾರ್ಯದರ್ಶಿ ಇದ್ದಾರೆ, ಅವರು ಚಿತ್ರದುರ್ಗ ಮತ್ತು ದಾವಣಗೆರೆ 2 ಕಡೆ ಆಸ್ತಿಯನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಇವರು ಬೆಳಗಾವಿಯಲ್ಲಿ ಏನು ಕೆಂಚಪ್ಪದರು, ಈ ಸಣ್ಣ ಕೆಂಚಪ್ಪ ಅವರು ಬೆಳಗಾವಿಯಲ್ಲಿ ಒಂದು ಮನೆ ಇರ್ತಕ್ಕಂಥದ್ದು, ದಾವಣಗೆರೆಯಲ್ಲಿ ಮನೆ ಇರ್ತಕ್ಕಂಥದ್ದು ಮತ್ತು ಜೊತೆಗೆ ಹುಬ್ಬಳ್ಳಿಯಲ್ಲಿ ಕೂಡ ಇವರು ಆಸ್ತಿ ಪತ್ತೆ ಆಗಿರ್ತಕ್ಕಂಥದ್ದು. ಹೀಗೆ ಒಂದು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಇವರು ಏನು ಆದಾಯ ಗಳಿಸಬೇಕು, ಸುಮಾರು 15 ರಿಂದ 20 ವರ್ಷ ಇವರು ಸರ್ವಿಸ್ ಆಗಿದೆ, ಏನು ಆದಾಯ ಇದೆ, ಆದಾಯಕ್ಕಿಂತ ಒಂದು 1000 ಪಟ್ಟು ಜಾಸ್ತಿ ಇವರು ಆಸ್ತಿಯನ್ನು ಗಳಿಸಿರ್ತಕ್ಕಂಥ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಡಿಕೆ ತೋಟಗಳು ಸುಮಾರು 8 ಕಡೆ ಒಂದು ಅಡಿಕೆ ತೋಟಗಳು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥ, ಅವು ಕೂಡ ಇವ್ರ ಹೆಸರುಗಳಿರ್ತಕ್ಕಂಥ, ಇವರ ಸಂಬಂಧಿಕರ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಶಂಕೆಗಳಿರ್ತಕ್ಕಂಥದ್ದು. ಸುಮಾರು 12 ಬ್ಯಾಂಕ್ ಈಗಾಗಲೇ ಖಾತೆಗಳನ್ನ ಈಗಾಗಲೇ ಪತ್ತೆ ಏನು ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವರು ಏನು 3 ಜನ ಅಧಿಕಾರಿಗಳಿಂದ ಕೋಟ್ಯಾಂತರ ರೂಪಾಯಿ ಆಸ್ತಿ ಈಗ ಏನು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಒಟ್ಟು ಒಂದು 4 ರಿಂದ 5 ಗಂಟೆ ವೇಳೆಗೆ ಇವರು ಎಲ್ಲೆಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ ಮತ್ತು ಅದರ ಮೌಲ್ಯ ಎಂತಕ್ಕಂಥ ಒಂದು ಈಗಾಗಲೇ ಲೆಕ್ಕಾಚಾರವನ್ನ ಲೋಕಾಯುಕ್ತ ಅಧಿಕಾರಿಗಳು ಹಾಕಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಅವರು ಏನು ಬೆಂಗಳೂರಿಗೆ ಹೋಗ್ತಾ ಇದ್ರು ಏನು ಸಿದ್ದೇಶ್ ಅವರು, ಅವರನ್ನು ಕೂಡ ವಾಪಸ್ ಫೋನ್ ಮಾಡಿ ಕರೆಸಿರ್ತಕ್ಕಂಥದ್ದು. ಅವರು ಕೂಡ ಮನೆಯಲ್ಲಿ ಇರ್ತಕ್ಕಂಥದ್ದು. ಹೀಗೆ 3 ಜನ ಏನು ಈಗ ಲೋಕಾಯುಕ್ತ ಅಧಿಕಾರಿಗಳ ಏನು ವಿಚಾರಣೆಗೆ ಕೂಡ ಹಾಜರಾಗಿರ್ತಕ್ಕಂಥದ್ದು. ಸುಮಾರು ಈಗ ಅಧಿಕೃತವಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತೂ ಪತ್ತೆ ಆಗಿರ್ತಕ್ಕಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.